ನೋಡಿ ಪರ್ಪಲ್ ಕಲರ್ ಎಕ್ಕೆ ಹೂವಿದೆ. ಇದು ಗಣಪತಿಗೆ ತುಂಬ ಇಷ್ಟ ಆಯಿತಾ, ಪರ್ಪಲ್ ಕಲರ್ ವೈಟ್ ನೋಡಿ ಹೆಂಗೆ ಮಾಡೋದು ನೋಡಿ ಗೈಸ್. ಇಲ್ಲಿ ತೊಟ್ಟಿ ಮಾಡಿದ್ದಾರೆ ನೋಡಿ. ಎರಡು ಗಿಡದಲ್ಲಿ ಇಷ್ಟು ಮೆಣಸಿನ್ಕಾಯಿ ಸಿಕ್ಕಿದೆ ನೋಡಿ ಗೈಸ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಹೇಗೆ ಹೋಗುತ್ತೆ, ಸೊ ಎಲ್ಲ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಸದ್ಯಕ್ಕೆ ಇವಾಗ ಸೌತೆಕಾಯಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿನೇ ನಾನು ಓಟ್ಸ್ನ ನೆನಾಕ್ಬಿಟ್ಟಿದ್ದೆ, ಬಟ್ ಅದು ಮರ್ತೋಗ್ಬಿಟ್ಟಿದ್ದೆ. ಬೇರೆ ಏನೋ ಮನೇಲಿ ಮಾಡಿದ್ರು, ಪೊಡ್ಡು ಏನೋ ಮಾಡಿದ್ರು, ಸೊ ಅದನ್ನ ತಿನ್ಕೊಂಡ್ಬಿಟ್ಟೆ. ಸೊ ಮಧ್ಯಾಹ್ನ ಇದನ್ನ ತಿಂತಾ ಇದ್ದೀನಿ, ನೆನಪೇ ಇರಲಿಲ್ಲ. ಸೊ ಫ್ರೀಸರ್ ಅಲ್ಲಿ ಇಟ್ಬಿಟ್ಟಿರ್ತೀನಲ್ವಾ, ಗೊತ್ತಾಗಿರಲ್ಲ. ಸೊ ಹಾಗಾಗಿ ಇದಕ್ಕೆ ಇವಾಗ ಏನಾಗ್ತೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಡ್ತೀನಿ, ಸ್ವಲ್ಪ ದ್ರಾಕ್ಷಿ, ಒಂದು 4 ಗೋಡಂಬಿ, 4 ಬಾದಾಮಿ, ಒಂದು 10 ರಿಂದ 15 ದ್ರಾಕ್ಷಿ ಹಾಕೊಂಡು ತಿಂತೀನಿ. ಸಮ್ಟೈಮ್ಸ್ ಫ್ರೂಟ್ಸ್ ಇದ್ರೆ ಫ್ರೂಟ್ಸ್ ಹಾಕೊಳ್ತೀನಿ, ಇಲ್ಲಾಂದ್ರೆ ಯಾವ್ದಾದ್ರು ನಟ್ಸ್ ಇದ್ರೆ ನಟ್ಸ್ ಹಾಕೊಳ್ತೀನಿ. ಏನು ಇಲ್ಲ ಅಂದ್ರೆ ಜಸ್ಟ್ ಓಟ್ಸ್ ಇದ್ರೆ ನಾನು ಹಾಕೊಂಡು ತಿನ್ಕೊಳ್ತೀನಿ. ಈ ಸಲ ಓಟ್ಸ್ನಾಗುನು ಅದಕ್ಕೆ ಬೇರೆ ಬೇರೆ ಕಮೆಂಟ್ಸ್ ಕೊಡ್ತಾ ಇರ್ತಾರೆ, ದನಿಗೆ ಹಾಕೋ ಉಬ್ಳು ಅದು ಇದು ಅಂತ. ಇಟ್ಸ್ ಓಕೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಬಟ್ ಇದೊಂಥರ ಎಷ್ಟು ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ನನಗೆ ನಿಜವಾಗ್ಲೂ. ಇದಕ್ಕೆ ಸ್ವಲ್ಪ ಏನಾದರೂ ಫ್ರೂಟ್ಸು ಅಂದರೆ ಬನಾನ ಇವೆಲ್ಲ ಇದೆ, ಇನ್ನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಅದಕ್ಕೋಸ್ಕರ ತಿಂತೀನಿ. ಡಯೆಟ್ಟು ಅದು ಇದು ಎಲ್ಲ ಪಕ್ಕದಲ್ಲಿಟ್ಟು, ಬಟ್ ಇದು ಟೇಸ್ಟ್ ನನಗೆ ತುಂಬ 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 ಇಷ್ಟ. ಅದಕ್ಕೋಸ್ಕರ ನಾನು ತಿಂತೀನಿ ಇದನ್ನು. ಸೂಪರ್ ಟೇಸ್ಟ್ ಗೊತ್ತಾ, ಓಟ್ಸ್ ಮಾತ್ರ ತುಂಬ ಇಷ್ಟ ನನಗೆ. ಬಟ್ ಡ್ರೈ ಫ್ರೂಟ್ಸ್ ಇರಬೇಕು, ಫ್ರೂಟ್ಸ್ ಇರಬೇಕು, ಅವಾಗ ಸಕ್ಕತ್ ಟೇಸ್ಟ್ ಇದು. ಇದಕ್ಕೆ ಜೇನುತುಪ್ಪ ಹಾಕೋಬೋದು. ನಾನು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ, ಇಲ್ಲಾಂದರೆ ಹಾಗೆ ತಿಂತೀನಿ. ಸೊ ಹಾಕ್ಕೊಂಡ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಅಷ್ಟೇ. ಬಟ್ ಟೇಸ್ಟ್ ನಿಜವಾಗ್ಲೂ ನನಗೆ ತುಂಬ ತುಂಬ ತುಂಬಾ ಇಷ್ಟ. ನಮ್ಮ ಮನೆಗೆ ಇದನ್ನೆಲ್ಲ ಯಾರೂ ತಿನ್ನೋದೇ ಇಲ್ಲ ಗೈಸ್. ಕೆಲವೊಮ್ಮೆ ತಿಂತಾರೆ, ಬಟ್ ನನಗೆ ತುಂಬ ಇಷ್ಟ ಇದು. ಗೈಸ್, ನಮ್ಮ ಖುಷಿ ನೋಡಿ ಎಲ್ಲಿ ಮಲಗಿದೆ. ಖುಷು ಖುಷು ಕುಶುಮ, ಕಶ್ ಗೈಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೀಡ್ಸ್ ಎಲ್ಲ ಚೆನ್ನಾಗೆ ಬರ್ತಾ ಇದೆ ಅಂತ. ಸೊ ಇಲ್ಲೊಂದಿಷ್ಟು ಹಾಕಿದೆ. ಸೊ ಇದು ಯಾವುದ್ಯಾವ್ದು ಹಾಕಿದೆ ಅಂತ ನನಗೇ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೇನೋ ಬೆಳ್ಕೊಂಡ್ಬಿಟ್ಟಿದೆ ನೋಡಿ. ಇದೆಷ್ಟು ಚಿಕ್ಕದಿದೆ ಅಂತ, ಇಷ್ಟಿಷ್ಟೇ ಇರೋದು. ಬಟ್ ಇದರಲ್ಲಿನೂ ಯಾವುದು ಬಂದಿಲ್ಲ, ಇದರಲ್ಲೂ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇದೇನೋ ಬೇರೆ ಬೇರೆದಿದೆ. ಸೊ ಓಕೆ, ಇಲ್ಲಿ ಇದೆ ನೋಡಿ, ಇಲ್ಲಿ ಇದಕ್ಕೆ ಬಿಸಿಲೇ ಬರಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಇವತ್ತು ಫುಲ್ಲು ಇಲ್ಲಿ ಬಿಸಿಲಲ್ಲಿ ಇರಲಿ ಇದೆಲ್ಲ ಅಂಥೇಳಿ ಇಟ್ಟಿದ್ದೀನಿ. ಸೊ ನೋಡೋಣ ನಾಳೆನಾದರೂ ಬರುತ್ತೋ ಚೆನ್ನಾಗೆ, ಹೆಂಗೆ. ಇದ್ರಲ್ಲಂತೂ ಏನೇನಿಲ್ಲ ನೋಡಿ, ಇದ್ರಾಗಿನ ಇಷ್ಟೇ. ಇದು ಬಂದಾಗ ನಿಮಗೆ ತೋರಿಸ್ತೀನಿ. ಓಕೆ, ಇದ್ರಲ್ಲಿ ನೋಡಿ ಒಂದರಲ್ಲಿ ಎಷ್ಟು ಬಿಟ್ಟಿದೆ ಅಂತ. ಆ್ಯಕ್ಚುಲಿ ನಾನು 2-3 ಹಾಕಿದ್ದೆ. ಸೊ ಲಾಸ್ಟಲ್ಲಿ ಸ್ವಲ್ಪ ಮಿಕ್ಕಿದ್ದು ಅಂತೇಳಿ ಎಲ್ಲ ಇದರಲ್ಲೆಲ್ಲ ಒಂದೇ ಕಡೆ ಎಲ್ಲ ಹಾಕ್ಬಿಟ್ಟಿದ್ದೆ. ಆಲ್ಮೋಸ್ಟ್ 1 2 3 4 5 6 7 8 9 ಇದು ಒಂದರಲ್ಲೇ ಬಂದುಬಿಟ್ಟಿದೆ. ಸೊ ಇದರಲ್ಲೊಂದು 5 ಬಂದಿದೆ. ಸೊ ಅಷ್ಟೇ. ಸೊ ಅಲ್ಲೆಲ್ಲನೂ ಹಾಕಿದ್ದೀನಿ ಈ ಜಾಗದಲ್ಲಿ. ಅಲ್ಲೊಂದು ಕೆಲವೊಂದು ಯಾವುದೇದೋ ಬಂದಿದೆ, ಯಾವುದು ಅನ್ನೋದೇ ನನಗಂತೂ ಗೊತ್ತಿಲ್ಲ. ಎಲ್ಲ ಒಂದೇ ಥರನೇ ಇದೆ. ಸೊ ಎಲ್ಲ ಬರಲಿ ನೋಡೋಣ ಅಷ್ಟೇ. ಇದೆಲ್ಲ ಮೆಣಸಿನ್ಕಾಯ್ದು ನೋಡಿ, ಇಲ್ಲಿ ಮೆಣಸಿನ್ಕಾಯಿ ಇದೆಯಲ್ಲ, ಇದೆಲ್ಲ ಹೂವಾಗಿದೆಯಲ್ಲ, ಇದು ಜೋರಾಗಿ ಮಳೆ ಬಂದುಬಿಟ್ಟು ಇಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ. ಇಲ್ಲಿ ಅಷ್ಟೇ. ಇದು ನೋಡಿ ಮೆಣಸಿನ್ಕಾಯಿ ಗೈಸ್, ಮೆಣಸಿನ್ಕಾಯಿ ಎಲ್ಲ ಎಷ್ಟೊಂದು ಹಣ್ಣಾಗಿ ಹೋಗ್ಬಿಟ್ಟಿದೆ. ಓ ಗಾಡ್, ನಾನು ನೋಡೇ ಇಲ್ಲ ನೋಡಿ. ಇಲ್ಲಿ ನಾನು ನೋಡೇ ಇದ್ದಿಲ್ಲ ಗೈಸ್. ನೋಡಿ ಎಷ್ಟೊಂದು ಹಣ್ಣಾಗಿ ಹೋಗ್ಬಿಟ್ಟಿದೆ. ಇದು ಒಂದೇ ಒಂದು ಪಾಟಲ್ಲಿ ಗೈಸ್ ಇದನ್ನ ಹಾಕಿರೋದು ನೋಡಿ. ಪಾಟಲ್ಲಿ ಎಷ್ಟೊಂದು ಬಿಟ್ಟುತ್ತೆ ಅಂದರೆ ನೋಡಿ, ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ, ಅದು ಇದು ಏನೇನೋ ಬಿಡುತ್ತಪ್ಪ ಅಷ್ಟೆ ನೋಡಿ. ಎಲ್ಲ ಕಿತ್ಕೊಂಡಾರು ಕಿತ್ಕೊಬೇಕು. ಇರಿ, ಇದನ್ನೆಲ್ಲ ಹಾರ್ವೆಸ್ಟ್ ಆದರೂ ಮಾಡೋಣ. ನೋಡಿ ಎಷ್ಟೆಲ್ಲ ಕಾಣಿಸ್ತಿದೆ ರೆಡ್ ಚಿಲ್ಲಿ ಅಲ್ವಾ. ಗೈಸ್, ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಳ್ಳೋಣ ಅಂಥೇಳಿ ಹೋಗಿ ಈ ಒಂದು ಪ್ಲೇಟ ತೊಗೊಂಬಂದಿದ್ದೀನಿ. ಸೊ ಬನ್ನಿ ಹಾರ್ವೆಸ್ಟ್ ಮಾಡೋಣ. ಸ್ವಲ್ಪ ರೆಡ್ ಆಗಿದೆಯಲ್ಲ, ಅದನ್ನೇ ಕಿತ್ಕೊತೀನಿ ಸಾಕು. ನೋಡಿ ಇಲ್ಲಿ ತೋರಿಸ್ತೀನಿ.
ಈ ರೀತಿ ಆಗಿರೋದನ್ನ ಅಷ್ಟನ್ನೇ ಕಿತ್ಕೊಳ್ತೀನಿ. ಅದಷ್ಟು ಕಿತ್ಕೊಂಡು ತೋರಿಸ್ತೀನಿ ರೀ. ಯಾವುದು ದೊಡ್ಡದಿದೆಯಲ್ಲ ಸೊ ಅದಷ್ಟು ಮಾತ್ರ ಕಿತ್ಕೊಳ್ತೀನಿ ನೋಡಿ. ನೋಡಿ ಇಲ್ಲಿ ಈ ಕಡೆ ಎಲ್ಲ ಇದೆ, ಬಟ್ ಗೈಸ್ ಇಲ್ಲಿ ನೋಡಿ ಇದನ್ನು ಕಿತ್ಕೊತಾ ಇದ್ದೀನಿ. ಇಲ್ಲಿ ಬಂದು ಕುಂತಿದ್ದೆ ನಮ್ಮ ಖುಷು ನೋಡಿ ಹೆಂಗೆ ಮಾಡೋದು ನೋಡಿ ಗೈಸ್. ನೋಡಿ ಗೈಸ್ ದೇವ್ರೆ ನೋಡಿ ಇದಿಷ್ಟು ಸಿಕ್ಕಿದೆ. ಇವಾಗ ಇನ್ನೂ ಇದೆ ಬಟ್ ಇನ್ನೂ ಚಿಕ್ಕವಿದ್ದಾವೆ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕಿತ್ಕೊಳ್ತೀನಿ ನೋಡಿ. ಅಲ್ಲಿ ಎಲ್ಲಿ ಹೋಗ್ತಿದೆ ಅದು ಕಶ್ ಗೈಸ್ ನೋಡಿ ಎರಡು ಗಿಡದಲ್ಲಿ ಇಷ್ಟು ಮೆಣಸಿನ್ಕಾಯಿ ಸಿಕ್ಕಿದೆ ನೋಡಿ ಗೈಸ್. ಇನ್ನೊಂದು 10 ಮೆಣಸಿನ್ಕಾಯಿ ಗಿಡ ಹಾಕ್ಬಿಟ್ರೆ ಕೊಂಡ್ಕೊಳೋದೇ ಬೇಡ. ಏನಂತೀರ ಕಶು? ಗೈಸ್ ನೋಡಿ ನಮ್ಮ ಕಶಿ ನೋಡಿ, ಅದು ಕಶ್ ಗೈಸ್ ನೋಡಿ ನಮ್ಮ ಖುಷಿ ಇದನ್ನ ಒಂದು ಇದಕ್ಕೆ ಕರ್ಕೊಂಡು ಹೋಗ್ಬೇಕು. ಇದನ್ನ ಏನೇಳು ಚಾರ್ಲಿ ಒಳಗೆ ಅದು ಆ ಗೇಮ್ ಮಾಡುತ್ತಲ್ಲೇ ಚಾರ್ಲಿ ಒಳಗೆ ಅದು ಸೇಮ್ ಅದೇ ಥರ ಕರ್ಕೊಂಡು ಹೋಗ್ಬಿಡ್ಬೇಕು. ಬೆಕ್ಕಿಂದೊಂದು ರೇಸ್ ಆ ಥರ ಇಡ್ಬಿಡ್ಬೇಕು ಇದಕ್ಕೆ. ಖುಷಿ ಹಿಡ್ಕೊ, ಜಂಪ್ ಜಂಪ್. ಇವಾಗ ನಾನು ಹೋಗಿ ಸ್ವಲ್ಪ ಲೆಮನ್ ಬೇಕಾಯಿತು ಮನೆಗೆ, ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಬರ್ಬೇಕು. ಟೌನ್ಗೆ ಹೋಗ್ತಾರಲ್ಲ ಇಲ್ಲೇ ಹೋಗಿ ಗಿಡದಲ್ಲಿ ಹೋಗಿ ಕಿತ್ಕೊಂಡು ಬರ್ತೀನಿ. ಸೊ ಅದ್ರ ಜೊತೆ ಸ್ವಲ್ಪ ವಾತಾವರಣ ಚೆನ್ನಾಗಿದೆ ಅಂತೇಳಿ ಸೈಕಲ್ ಕೂಡ ತೊಗೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಓಡಿಸ್ಬಿಟ್ಟು ಬರೋಣ. ಸೊ ಓಕೆನಾ? ಸೊ ಬನ್ನಿ ಲೆಟ್ಸ್ ಗೋ. ಹೋಗ್ಬಿಟ್ಟು ಅದನ್ನು ಅಂದರೆ ಲೆಮನ್ ಕೂಡ ತೊಗೊಂಡು ಸ್ವಲ್ಪ ಸೈಕ್ಲಿಂಗ್ ಕೂಡ ಮಾಡಿ ಈವ್ನಿಂಗ್ ವ್ಯೂನ ನೋಡಿಕೊಂಡು ಲೆಟ್ಸ್ ಬ್ಯಾಕ್ ಟು ಮೈ ಹೋಮ್. ನೋಡಿ ಸೈಕ್ಲಿಂಗ್ ತಗೊತಿದ್ದಾಳೆ ನಮ್ಮ ಸಿಸ್ಟರ್. ಸೈಕ್ಲಿಂಗ್ ಅಂದರೆ ಎಲ್ಲರೂ ಓಡ್ ಬಂದುಬಿಡ್ತಾರೆ. ಅದೇ ಬೈಕಲ್ಲಿ ಹೋಗೋಣ ಅಂದರೆ ಯಾರೂ ಬರಲ್ಲ. ಸೈಕ್ಲಿಂಗ್ ಹೋಗೋಣ ಅಂತೇಳಿದ್ರೆ ಎಲ್ಲೋ ಫಟಾಫಟ ಅಂತೇಳಿ ಬಂದುಬಿಡ್ತಾರೆ. ಸೊ ಅಷ್ಟೇ ಬನ್ನಿ ಹೋಗೋಣ ಗೈಸ್. ಸೈಕಲಲ್ಲಿ ಮುಂದೆ ಹೋಗೋಣ ಅಂದರೆ ನೋಡಿ ಇಲ್ಲಿ ಈ ರೀತಿ ಇದು ಮಾಡಿದ್ದಾರೆ. ಸೊ ರೋಡ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ನಾವು ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಸೊ ವಿ ಆರ್ ಗೋಯಿಂಗ್. ನೋಡಿ ಲೆಟ್ಸ್ ಗೋ ಗೈಸ್. ಇಲ್ಲಿ ಒಂದು ಎಕ್ಕೆ ಗಿಡ ಇದೆ, ಪರ್ಪಲ್ ಕಲರ್ ಇದೆ ನೋಡಿ. ಪರ್ಪಲ್ ಕಲರ್ ಎಕ್ಕೆ ಹೂವಿದೆ. ಇದು ಗಣಪತಿಗೆ ತುಂಬ ಇಷ್ಟ ಆಯಿತಾ. ಪರ್ಪಲ್ ಕಲರ್, ವೈಟ್ ಕಲರು, ಪರ್ಪಲ್ ಕಲರ್ ಯಾವುದಾದ್ರೂ ಓಕೆ, ತುಂಬ ಚೆನ್ನಾಗಿದೆ ಅಂತೇಳಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಇವಾಗ ಎಲ್ಲಿಡ್ತೀನಿ ಗೊತ್ತಾ? ಇಲ್ಲಿ ತೋರಿಸು ನೋಡಿ, ಇಲ್ಲಿ ಇಡೋಣ. ಸೊ ಸದ್ಯ ಗಣಪತಿ ಅಂತೂ ಇಲ್ಲ. ಸೊ ಹಾಗಾಗಿ ನಮ್ಮ ಸೈಕ್ಲಿಂಗ್ ನೋಡಿ ನಮ್ಮ ಸೈಕಲಲ್ಲೇ ಇಟ್ಕೊಳ್ತೀನಿ. ಸೊ ಬನ್ನಿ ವಾಪಸ್ ಹೋಗೋಣ. ಮುಂದೆ ಹೋಗೋಣವಾ? ಸ್ವಲ್ಪ ಬನ್ನಿ ಗೈಸ್ ಹೋಗೋಣ. ಗೈಸ್ ನನಗೆ ಗೊತ್ತಿಲ್ಲ, ವೀಡಿಯೋ ಮಾಡ್ತಾ ಇದ್ದೀನಿ ಅಂತಲೇ ಈ ರೀತಿ ಆಗ್ತಾ ಇದೆ ಏನೋ ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಆಲ್ಸೋ ಗುಡ್ ರೈಡರ್ ಆಫ್ ಮೈ ಸೈಕ್ಲಿಂಗ್. ನೋಡಿ ಆಫ್ ಮಾಡೋ ಸಾಕು, ವೀಡಿಯೋ ಮಾಡ್ತಾ ಇದ್ದೀವಿ ಅಂತಲೇ ಈ ಥರ ಆಗ್ತಿದೆ. ಸೊ ಗೈಸ್ ಅಷ್ಟೇ ಗೈಸ್. ಇಲ್ಲಿ ತೊಟ್ಟಿ ಮಾಡಿದ್ದಾರೆ ನೋಡಿ, ಸ್ವಲ್ಪ ಎಲ್ಲ ಪಾರ್ಚ್ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಗೈಸ್ ನಿಮ್ಗೇನಾದರೂ ಈ ತೊಟ್ಟಿ ಏನಕ್ಕೆ ಮಾಡ್ತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ ನನಗೆ ಗೊತ್ತು, ಬಟ್ ಜನಗಳಿಗೆ ಗೊತ್ತೋ ಇಲ್ಲ ಅಂತ ಕೇಳೋಣ ಗೈಸ್. ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್ ನಾವು ಎಷ್ಟು ದೂರ ಬಂದಿದ್ವಿ ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನೆ ರೋಡ್ ಚೆನ್ನಾಗಿದೆ ಅಂತೇಳಿ ಬಂದುಬಿಟ್ಟಿದ್ದೀನಿ. ನೋಡಿ ಇಲ್ಲಿ ತೊಟ್ಟಿ. ಸೊ ಮನೆಗೆ ಹೋಗೋಣವಾ ಗೈಸ್? ಇವಾಗ ಮನೆಗೆ ಹೋಗೋದು. ಸೈಕ್ಲಿಂಗ್ ಬಂದರೆ ಒಂಥರ ಬೈಕ್ ಹೊಡ್ದಿವಿ ಅನ್ನೋ ಥರ ಫೀಲ್ ಬರಬೇಕು ಅಲ್ವಾ? ಇದು ಅದೇ ರೀತಿ ಇದೆ, ಅಷ್ಟೊಂದು ತುಳಿಯೋ ಅವಶ್ಯಕತೆ ಇಲ್ಲ. ಓಕೆ ಗೈಸ್, ಮನೆ ಹೋಗಿ ಮತ್ತೆ ಸಿಗ್ತೀನಿ. ಓಕೆ ಗೈಸ್, ನಮ್ಮ ಗಾರ್ಡನ್ ಅಲ್ಲಿ ಒಂದು ಮಾವಿನ ಮರ ಇದೆಯಲ್ಲ, ಅದ್ರಲ್ಲಿ ಒಂದೇ ಒಂದು ಮಾವಿನಕಾಯಿ ಬಿಟ್ಟಿತ್ತು. ಅಂದ್ರೆ ಇನ್ನ ಕೆಲವೊಂದಿಷ್ಟು ಬಿಟ್ಟಿದ್ದು, ಬಟ್ ಅದು ಚಿಕ್ಕದಾಗಿ ಇದ್ದಾಗ್ಲೇನೆ ಅದೆಲ್ಲಾನು ಬಿದೋಗ್ಬಿಡ್ತು. ಹೂವಾಗಿ ಮಾವಿನಕಾಯಿ ಆಗಿ ಎಲ್ಲ ಬಿದೋಗ್ಬಿಡ್ತು. ಲಾಸ್ಟ್ ಅಲ್ಲಿ ಒಂದೇ ಒಂದು
ಏನೋ ಒಂದು ದಯೆಯಿಂದ ಒಂದೇ ಒಂದು ಉಳ್ಕೊಂಡಿತ್ತು ಅಂತಾನೆ ಹೇಳ್ಬೋದು. ನಿಜವಾಗ್ಲು ಒಂದಾದ್ರೂ ಬಿಡ್ಲಿ ಅಂತೇಳಿ ಕಾಯ್ಕೊಂಡಿದ್ದೆ, ಬಟ್ ಫೈನಲಿ ಒಂದೇ ಒಂದ್ ಸಿಕ್ತು. ಸೊ ಅದನ್ನ ಅದ್ರಲ್ಲಿ ಹಣ್ಣಾಗ್ಲಿ ಅಂತೇಳಿ ಬಿಟ್ಟಿದ್ದೆ, ಬಟ್ ಅದ್ ಹಣ್ಣು ಆಗ್ಲೇ ಇಲ್ಲ. ಸೊ ಹಾಗಾಗಿ ಅದನ್ನ ಹಣ್ಣು ಮಾಡೋಣ ಅಂತೇಳಿ ಕಿತ್ಕೊಂಡು ಹೋಗ್ತಾ ಇದೀನಿ. ಅದನ್ನ ಹಣ್ಣು ಮಾಡಿದ್ದು ಆಯ್ತು, ತಿಂದಿದ್ದು ಆಯ್ತು. ಅದ್ ನಾನು ವಿಡಿಯೋ ಮಾಡೋದು ಮರ್ತೇ ಹೋಗ್ಬಿಟ್ಟೆ, ಬಟ್ ಸೂಪರ್ ಟೇಸ್ಟಿ ಆಗಿತ್ತು, ಚೆನ್ನಾಗಿತ್ತು. ಇದನ್ನ ಮುಂಚೆನೆ ವ್ಲಾಗ್ ಅಲ್ಲಿ ತೋರ್ಸ್ಬೇಕು ಅನ್ಕೊಂಡೆ, ಅದ್ ಮರ್ತೋಗ್ಬಿಟ್ಟಿತ್ತು. ಬಟ್ ಟೇಸ್ಟ್ ಮಾತ್ರ ಆಸಮ್, ಸೂಪರ್ ಆಗಿತ್ತು. ಇವಾಗ ಮಾವಿನಕಾಯಿ ಸೀಸನ್ ಕೂಡ ಮುಗೀತು. ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಕೂಡ ಇಷ್ಟ ಆಯ್ತು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.